ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಕೂಡ ನಾನು ನನ್ನ ಅತ್ತಿಗೆ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ನಿನ್ನೆ ನಾವೆಲ್ಲ ಕಡೆ ತಿರುಗಿ ಇವತ್ತು ಸ್ವಲ್ಪ ತಡವಾಗಿ ಎದ್ದಿದ್ದೆವು. ಹಾಗೆ ಮಹೀಕ್ಷಿತಿಗೆ ಕಸದ ವಾಹನ ನೋಡೋದಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ಹೋಗಿ ನೋಡ್ತಾ ಇದ್ದವನು. ಹಾಗೆ ನನ್ನ ಅತ್ತಿಗೆ ಹಾಗೆ ಅಣ್ಣ ಸೇರಿಕೊಂಡು ಇವತ್ತು ಬೆಳಿಗ್ಗೆಗೆ ಆಲೂ ಪರೋಟ ಮಾಡಿದ್ರು. ತುಂಬ ಟೇಸ್ಟಿಯಾಗಿತ್ತು. ನಮಗೆಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಅಣ್ಣನ ರಿಲೇಟಿವ್ ಒಬ್ಬರ ಮನೆಯಿಂದ ತಂದಂತಹ ಮಾವಿನ ಹಣ್ಣು ಆಯಿತಾ, ಇದು ಕಾಡು ಮಾವಿನ ಹಣ್ಣು. ಒಂದೇ ತೊಟ್ಟಿಗೆ 2 ಗೊರಟು ಇರುವಂತಹ ಒಂದು ವಿಶೇಷವಾಗಿರುವ ಮಾವಿನ ಹಣ್ಣಿತ್ತು. ಹಾಗೆ ಅತ್ತಿಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರು, ವಿಶೇಷ ಮಾವಿನ ಹಣ್ಣು ಅಂತ. ಅದನ್ನು ನಿಮಗೆಲ್ಲ ತೋರಿಸಿದ್ದು ನಾನು. ಹಾಗೆ ಮತ್ತು ನಾವು ಸುಮಾರು ಒಂದು 10-11 ಗಂಟೆ ಎಲ್ಲ ಆಗುವಾಗ ಮಾವಿನಕಾಯಿ ತಿಂದೆವು. ಅತ್ತಿಗೆ ನಮಗೆ ತೋತಾಪುರಿ ಮಾವಿನಕಾಯಿಯನ್ನು ಕಟ್ ಮಾಡಿ ಅದಕ್ಕೆ ಉಪ್ಪು ಮೆಣಸು ಹಾಕಿ ಕೊಟ್ಟರು. ನಾನು ಮಹಿ ಎಲ್ಲ ಆ ಮಾವಿನಕಾಯಿ ತಿಂದರೆ, ಶ್ರೀವಿಕ ಸಪ್ಪೆ ಮಾವಿನಕಾಯಿ ತಿಂತಾ ಇದ್ಲು. ಅವಳಿಗೆ ಯಾವುದೇ ರೀತಿಯ ಉಪ್ಪು ಮೆಣಸೆಲ್ಲ ಹಾಕಲಿಲ್ಲ, ಖಾರ ಆಗ್ತದಲ್ಲ ಅವಳು ಸಣ್ಣ ಅಂತ ಹೇಳಿ ಅವಳಿಗೆ ಹಾಗೆ ಮಾವಿನಕಾಯಿ ಕೊಟ್ಟದ್ದು. ಅವಳು ಅದನ್ನೆಲ್ಲ ತಿಂತಾ ಇದ್ಲು. ಹುಳಿ ಹುಳಿ ಸಿಹಿ ಸಿಹಿ ಎಲ್ಲ ಇದ್ದ ಕಾರಣ ಅದೊಂಥರ ಟೇಸ್ಟಿ ಆಗಿತ್ತು. ನಮಗೆಲ್ಲ ತಿನ್ನಲಿಕ್ಕೆ ಖುಷಿಯಾಯಿತು. ವಾವ್, ನನಗಂತೂ ಮೋಸ್ಟ್ ಫೇವ್ರೆಟ್. ನಿನ್ನೆ ನಾವು ಮಹೀಕ್ಷಿತ್ನ ಉಪನಯನದ ವಿಡಿಯೋ ನೋಡಿದ್ದೆವು. ಇವತ್ತು ಫೋಟೋಸ್ ಎಲ್ಲ ನೋಡಬೇಕು, ಫೋಟೋಸ್ ನೋಡಲಿಕ್ಕೆ ಬಾಕಿ ಉಂಟು. ಹಾಗೆ ಈಗ ಮಹೀಕ್ಷಿತ್ ನನಗೆ ಟಿ ವಿಯಲ್ಲಿ ಫೋಟೋಸ್ ಎಲ್ಲ ಹಾಕ್ತಾ ಇದ್ದಾನೆ, ನೋಡಬೇಕು ಅಂತ. ಸಾಧಾರಣ ಎಲ್ಲವೂ ಕೂಡ ವಿಡಿಯೋದಲ್ಲೇ ಕವರ್ ಆಗಿತ್ತು. ಇದು ಆಲ್ಬಮ್ಗೆ ಹಾಕಿದ ಫೋಟೋ ಅಂತ ಹೇಳಿದವನು. ಹಾಗೆ ಒಂದೊಂದು ಪೇಜಲ್ಲಿ ಸುಮಾರು ಒಂದು 7-8 ಫೋಟೋಗಳ ಹಾಗೆ ಇತ್ತು. ಅದನ್ನೆಲ್ಲ ನೋಡಿಕೊಂಡಿದ್ದೆವು. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೇವೆ? ಟೆರೆಸ್ಸಿಗೆ ಹೋಗ್ತಾ ಇದ್ದೇವೆ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೇವೆ? ಇವತ್ತು ಬಿಸಿಲುಂಟು. ನಿನ್ನೆ ಈ ರೀತಿ ಬಿಸಿಲಿದ್ರೆ ನಮಗೆ ಸುತ್ತಾಡ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು. ನಾವು ಟೆರೆಸ್ಸಿಗೆಲ್ಲ ಹೋಗಿ ಬಂದ ನಂತರ ಶ್ರೀವಿಕ ಇಷ್ಟು ಚಂದ ಕೂತ್ಕೊಂಡು ಎಂತ ನೋಡ್ತಾ ಇದ್ದಾಳೆ ಅಂತ ನೀವು ಊಹೆ ಮಾಡ್ತಾ ಇದ್ದೀರಾ? ಅವಳಿಲ್ವ, ಟಿ ವಿಯಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದಾಳೆ. ನಾವು ನಿನ್ನೆ ಹೋದ ವಿಡಿಯೋವನ್ನೆಲ್ಲ ಅಪ್ಲೋಡ್ ಮಾಡಿದ ನಂತರ ಯೂಟ್ಯೂಬನ್ನು ಟಿ ವಿಗೆ ಕಾಸ್ಟ್ ಮಾಡಿ ನೋಡ್ತಾ ಇದ್ದೆವು. ಹಾಗೆ ಆ ಸಮಯದಲ್ಲಿ ಶ್ರೀವಿಕ ಕೂಡ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದಾಳೆ. ಅದರಲ್ಲಿ ಅವಳು ಎಲ್ಲ ಬರ್ತಾಳಲ್ವಾ, ಅವಳು ಮಾತನಾಡುವಂಥದ್ದು, ಹಾಗೆ ಆ ಕಡೆ ಈ ಕಡೆ ಓಡುದು, ಅದನ್ನೆಲ್ಲ ನೋಡುವಾಗ ಅವಳಿಗೆ ಕೂಡ ಖುಷಿಯಾಗೋದು. ಶ್ರೀವಿಕನನ್ನು ತೋರಿಸಮ್ಮ ಅಂತ ಅವಳು ನನ್ನ ವಿಡಿಯೋ ನೋಡುವಾಗ ಒಂದೊಂದ್ಸಲ ಹೇಳಲಿಕ್ಕೆ ಉಂಟಂತೆ. ದಿನಂಪ್ರತಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಿದ್ರೆ ಉಂಟಲ್ಲ, ಅವಳು ಯಾವುದೇ ರೀತಿಯ ಉದಾಸೀನ ಆಗದೆ ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಲಿಕ್ಕೆ ಉಂಟಂತೆ. ಹಾಗೆ ಅತ್ತಿಗೆ ಹೇಳ್ತಾ ಇರ್ತಾಳೆ ಅವಳು ಯಾವ ರೀತಿ ವಿಡಿಯೋ ನೋಡ್ತಾಳೆ. ಮತ್ತು ದನ ಮತ್ತು ಬೆಕ್ಕು ಎಲ್ಲ ಬಂದಾಗ ಅವಳಿಗೆ ನೋಡಬೇಕು ಅಂತಾದರೆ ಮತ್ತೆ ನನಗೆ ವಾಯ್ಸ್ ಮೆಸೇಜ್ ಹಾಕ್ತಾಳೆ, ದನ ಎಂತ ಮಾಡ್ತದೆ, ಬೆಕ್ಕು ಎಂತ ಮಾಡ್ತದೆ ಅಂತೆಲ್ಲ. ಹಾಗೆ ಇವತ್ತು ಕೂಡ ನಾನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದೆ ಅವಳು ಯಾವ ರೀತಿ ನನ್ನ ವಿಡಿಯೋವನ್ನು ನೋಡ್ತಾಳೆ, ಎಷ್ಟು ಕುತೂಹಲದಿಂದ ನೋಡ್ತಾಳೆ ಅಂತ. ಇವತ್ತಿನ ವಿಡಿಯೋದಲ್ಲಾದರೆ ಅವಳು ಕೂಡ ಇದ್ಲಲ್ಲ, ಹಾಗೆ ಮತ್ತಷ್ಟು ಖುಷಿ ಅವಳಿಗೆ. ಅವಳು ಡ್ಯಾನ್ಸ್ ಮಾಡೋದೆಲ್ಲ ಸ್ವಲ್ಪ ಸ್ವಲ್ಪ ಇತ್ತು. ಹಾಗೆ ಟೆರೆಸಲ್ಲಿ ಮಾತನಾಡೋದು ಇಂಥದ್ದೆಲ್ಲ ನೋಡಿದಾಗ ಅವಳಿಗೆ ತುಂಬ ಖುಷಿ ಆಗ್ತಾ ಇತ್ತು. ನಾನು ಇಲ್ಲಿ ಮೇಲೆ ಟೆರೆಸ್ಗೆ ಪ್ರತಿ ಸಲ ಬಂದಾಗ ಇಲ್ಲ ಈ ಒಂದು ಜಾಗಕ್ಕೆ ಬರಲಿಕ್ಕೆ ಉಂಟು. ಅಂತ ಹೇಳಿದರೆ ಈ ಟೆರೆಸ್ನ ಒಂದು ಭಾಗಕ್ಕೆ ಇಲ್ಲಿ ಎಷ್ಟೊಂದು ಕೃಷಿ ಉಂಟಂತ ಹೇಳಿದರೆ, ಶ್ರೀವಿಕ ನನ್ನ ಹಿಂದೆ ಇದ್ದಾಳೆ, ಎಷ್ಟು ಕೃಷಿ ಭೂಮಿ ಉಂಟಂತ ಹೇಳಿ. ಸಣ್ಣ ಜಾಗ, ಅದರಲ್ಲಿ ಎಲ್ಲ ಮಾವು, ಪೇರಳೆ ಮತ್ತು ದಾಳಿಂಬೆ, ಹಲಸು, ನುಗ್ಗೆ, ಚಿಕ್ಕು, ಪಪ್ಪಾಯಿ, ಬಾಳೆ, ಕಬ್ಬು, ಮತ್ತೆಂತ ಉಂಟು ನಿಂಬೆ ಹುಳಿ, ಹೀಗೆ ಸಾಕಷ್ಟು ತರಕಾರಿ ಮತ್ತು ಇನ್ನಿತರ ಗಿಡಗಳೆಲ್ಲ ಉಂಟು. ಹೂ ಗಿಡಗಳು ಕೂಡ ಉಂಟು. ನೋಡುವಾಗ ಒಂಥರ ಖುಷಿ ಆಗ್ತದೆ. ಇದು ಮೇಲಿಂದ ತೋರಿಸ್ತೇನೆ ನಾನು ನಿಮಗೆ, ಆಯಿತಾ? ಒಂದೊಂದು ಸಲ ಬರುವಾಗ ಇಲ್ಲಿ ಕೆಲವುದ್ರಲ್ಲಿ ಎಲ್ಲ ಫಸಲು ಬಂದಿರ್ತದೆ. ಈ ಸಲ ನೋಡಿ ಅಲ್ಲಿ ಮರಗೆಣಸು ಉಂಟು, ಮತ್ತು ರಾಮಫಲ ಉಂಟು, ಮಲ್ಲಿಗೆ ಗಿಡ ಉಂಟು. ಸಾಕಷ್ಟು ಒಂದು ಸಣ್ಣ ಜಾಗದಲ್ಲಿ ಇಷ್ಟೊಂದು ಗಿಡಗಳನ್ನು ನೆಟ್ಟಿದ್ದಾರೆ. ಅಲ್ಲಿ ತುದಿಯಲ್ಲಿ ಶುಂಠಿಯ ಹಾಗೆ ಎಂಥದ್ದು ಕಾಣ್ತಾ ಉಂಟು. ಮತ್ತು ಇದು ಉಂಟು, ಏನು ಸಿಹಿ ಗುಂಬಳಕಾಯಿ, ಚೀನಿಕಾಯಿ ಅಂತೆಲ್ಲ ಹೇಳ್ತಾರಲ್ಲ, ನಮ್ಮ ಕಡೆ ಕೆಂಬುಡೆ ಅಂತ ಹೇಳ್ತಾರೆ, ಅದರ ಬಳ್ಳಿ ಕಾಣ್ತಾ ಉಂಟು ದೂರದಲ್ಲಿ. ಈ ಮನೆಯ ಜಾಗ ಕಾಣ್ತಿದೆ. ಹಾಗೆ ಇಲ್ಲಿ ಕೂಡ ಒಂದಷ್ಟು ಉಂಟು. 2 ಇಕ್ಕೆಲಗಳಲ್ಲಿ ಕೂಡ ತುಂಬ ಚಂದ ಒಂದು ಭೂಮಿಯನ್ನು ಮೇಂಟೈನ್ ಮಾಡಿದ್ದಾರೆ ಇವರು. ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ ನನಗೆ. ಪ್ರತಿ ಸಲ ನಾನು ಇವರ ಮನೆಗೆ ಬಂದಾಗ ಇಲ್ಲಿ ಬಂದು ನೋಡ್ಲಿಕ್ಕೆ ಉಂಟು. ಶ್ರೀವಿಕಾ ಎಂತ ಮತ್ತೆ ಟೆರೆಸ್ ಇಲ್ಲಿ ಬಿಸಿಲು
ಬಿಸಿಲು. ನಾವಿಲ್ಲಿ ಆಟ ಆಡುವ ಅಲ್ಲಿ ಮತ್ತೆ ಹೋಪ ಆಗದ. ಶ್ರೀವಿಕನಿಗೆ ಇಲ್ಲೆಲ್ಲ ನೋಡ್ಬೇಕಂತೆ, ಇದು ಎತ್ತರದಲ್ಲಿ ಉಂಟಲ್ಲ, ಅವಳು ಕೆಳಗಿರುವಾಗ ಇಲ್ಲಿ ತಡೆಗೋಡೆ ಉಂಟು, ಹಾಗಾಗಿ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವಳಿಗೆ ಕೂಡ ತೋರಿಸುದು ಹಕ್ಕಿಗಳು ಎಲ್ಲ ಉಂಟು ಅಂತ. ಎಂತ ಇದ್ದು ಹಕ್ಕಿ ಇದ್ದ, ಚಿಟ್ಟೆ ಇದ್ದದ, ಚಿಟ್ಟೆ ಚಿಟ್ಟೆ ಕಂಡತ್ತ. ಪಾರಿವಾಳ ನೋಡಲ್ಲಿ, ವಾ ಪಾರಿವಾಳ ಎಷ್ಟು ಹತ್ತಿರ ಹೋಯ್ತು ನಮ್ಮ. ಇಲ್ಲಿ ಪುಟ್ಟ ಪುಟ್ಟ ಪೂರಿಗಳನ್ನು ಅತ್ತಿಗೆ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತುಂಟಾ? ಸಂಜೆ ನಮಗೆ ಚಹಾದೊಟ್ಟಿಗೆ ತಿನ್ನಲಿಕ್ಕೆ ಉಂಟಲ್ಲ, ಮಸಾಲ ಪುರಿ ಮಾಡುವ ಆಲೋಚನೆಯಲ್ಲಿದ್ದಾರೆ. ಹಾಗೆ ಶ್ರೀವಿಕಾ ಕೂಡ ಅತ್ತಿಗೆಗೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾಳೆ. ಅಲ್ಲಿ ಪುಟ್ಟ ಪುಟ್ಟ ಉಂಡೆಗಳನ್ನು ಇಟ್ಟು ಅದನ್ನು ಪೂರಿ ಮಾಡಲಿಕ್ಕೋಸ್ಕರ ಶ್ರೀವಿಕಾ ಕೂಡ ಅಲ್ಲಿ ಇಡ್ತಾ ಇದ್ದಾಳೆ. ಕಾಣ್ತಾ ಇರಬಹುದು ನಿಮಗೆ. ಅವಳಿಗೆ ಈ ಥರ ಕೆಲಸ ಎಲ್ಲ ಮಾಡುವಾಗ ಅವಳು ಕೂಡ ಬೇಕು ಅಂತ ಒಟ್ಟಿಗೆ ಓಡಿ ಹೋಗ್ತಾಳೆ, ನಾನು ಕೂಡ ಮಾಡ್ತೇನೆ ಅಂತ. ಹಾಗೆ ಅತ್ತಿಗೆಗೆ ಸಹಾಯ ಮಾಡಲಿಕ್ಕೆ ಅಂತ ಅವಳು ಕೂತದ್ದಂತೆ. ಅಲ್ಲಿ ಮಸಾಲ ಪುರಿಗೆ ಅಂತ ಇಲ್ಲಿ ಹೊರಗಿಂದ ಯಾವುದೇ ಐಟಮ್ ತರದೆ ಮನೆಯಲ್ಲೇ ಮಾಡುವ ಅಂತ ಆಲೋಚನೆ ಮಾಡಿದ್ದು. ಮಕ್ಕಳಿರುವ ಮನೆಯಲ್ಲಿಲ್ವಾ, ಜಾಸ್ತಿ ಈ ರೀತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಹಾಗೆ ಮನೆಯಲ್ಲಿ ಮಾಡಿ ತಿಂದರೆ ಉಂಟಲ್ಲ ತುಂಬ ರುಚಿ ಕೂಡ. ನಾವೆಷ್ಟೇ ಕಸ್ಟಮೈಸ್ ಮಾಡಿ ಹೊರಗಿಂದ ತಂದರೂ ಕೂಡ ಉಂಟಲ್ಲ, ಪುಟ್ಟ ಮಕ್ಕಳಿಗೆ ತಿನ್ಲಿಕ್ಕಾಗುವಾಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ನಾವೆಷ್ಟೇ ಕಡಿಮೆ ಖಾರ ಮಾಡಿ ಅಂತ ಹೇಳಿದ್ರು ಕೂಡ ಉಂಟಲ್ವಾ, ಅದು ಮಕ್ಕಳಿಗಾಗುವಾಗ ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ಜಾಸ್ತಿಯೇ ಖಾರ ಆಗ್ತದೆ. ಪೂರಿ ಕೂಡ ಅಷ್ಟೇ, ನಮಗೆ ಹೇಗೂ ಮನೆಯಲ್ಲಿ ತಯಾರು ಮಾಡ್ಲಿಕ್ಕೆ ಆಗ್ತದೆ ಅಂತ ಆದಾಗ ಮತ್ತೆ ಹೊರಗಿಂದ ಯಾಕೆ ತರುದು, ನಮಗೆ ಬೇಕಾದಷ್ಟು ಕೂಡ ತಿನ್ಬಹುದಲ್ವಾ ಅಂತ ಒಂದು ಮನೆಯಲ್ಲೇ ಮಾಡುವಂತಹ ಉದ್ದೇಶ. ಅಣ್ಣ ಅತ್ತಿಗೆ ಸೇರಿ ಪೂರಿಯನ್ನು ಊಟಕ್ಕಿಂತ ಮೊದಲೇ ತಯಾರು ಮಾಡಿದ್ರು. ನಮಗೆ ಇವತ್ತು ಊಟಕ್ಕೆ ಅತ್ತಿಗೆ ಕಾಡು ಮಾವಿನ ಹಣ್ಣಿನ ಸಾರು ಹಾಗೆ ದಿವಿ ಹಲಸು ಸಾಂಬಾರು ಮಾಡಿದ್ರು. ನಮ್ಮ ಊರಿನ ಶೈಲಿಯ ಅಡುಗೆ ತಿಂದು ನನಗೆ ತುಂಬ ಖುಷಿ ಆಯ್ತು ಇವತ್ತು ಮಧ್ಯಾಹ್ನ. ಊಟ ಎಲ್ಲ ಆದ ನಂತರ ಶ್ರೀವಿಕಾಳದ್ದು ನಿದ್ದೆ ಎಲ್ಲ ಆಗಿ ಎದ್ದು ನಂತರ ನಾವು ಮಸಾಲ ಪುರಿ ತಿಂದದ್ದು. ಸಂಜೆ ಸುಮಾರು 4 ಗಂಟೆ ಕಳೆದಿದೆ. ಹಾಗೆ ತುಂಬ ಟೇಸ್ಟಿ ಆಗಿತ್ತು. ನನಗೆ ಅಂತೂ ತುಂಬ ಖುಷಿ ಆಯಿತು ನಿಜವಾಗ್ಲೂ ಹೇಳಬೇಕಂದ್ರೆ. ನಾವು ರೋಡ್ ಸೈಡಲ್ಲಿ ಸ್ಟ್ರೀಟಲ್ಲೆಲ್ಲ ಹೋಗಿ ಯಾವ ರೀತಿ ಮಸಾಲ ಪುರಿ ತಿಂತೇವೆ ಅದೇ ರೀತಿ ಪ್ರೊಫೆಷನಲ್ ಆಗಿತ್ತು. ಅಣ್ಣ ಮತ್ತು ಅತ್ತಿಗೆ ಸೇರಿಕೊಂಡು ಮಾಡಿರುವಂತಹ ಮಸಾಲ ಪುರಿ ಆಯಿತು ಇವತ್ತಿದ್ದು. ಒಳ್ಳೆ ಪರಿಮಳ ಉಂಟು, ಸೂಪರ್. ವಿಡಿಯೋ ನೋಡುವಾಗಲೇ ಗೊತ್ತಾಗಬಹುದು ನಿಮಗೆ, ತುಂಬ ಟೇಸ್ಟಿಯಾಗಿ ಕಾಣ್ತದೆ, ಹಾಗೆ ಟೇಸ್ಟಿ ಇತ್ತು ಕೂಡ. ಸೂಪರ್, ದಿ ಬೆಸ್ಟ್. ರುಚಿಭರಿತವಾಗಿರುವಂತಹ ಖಾದ್ಯವನ್ನು ಎಲ್ಲರೂ ಜೊತೆಯಲ್ಲೇ ಸೇರಿಕೊಂಡು ತಿಂದರೆ ಉಂಟಲ್ಲ, ಅದರ ರುಚಿ ಮತ್ತಷ್ಟು ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಎಲ್ಲರೂ ಕೂಡ ಜೊತೆಯಲ್ಲೇ ಸೇರಿ ಮಾತನಾಡಿಕೊಂಡು ತಿನ್ನುವಂಥದ್ದು, ಆ ರುಚಿಯನ್ನು ಸವಿದು ಅನುಭವಿಸುವಂಥದ್ದು, ಇದೆಲ್ಲ ಖುಷಿ ಕೊಡುವಂತಹ ಸಂದರ್ಭ. ನಾವೀಗ ಸಂಜೆ ಎಲ್ಲಿಗೆ ಹೋಗ್ತಾ ಇದ್ದೇವೆ? ಅವಳ ತಲೆಯಲ್ಲಿ ಟೆರೆಸ್ಗೆ ಹೋಗುದಂತ. ನಾವೀಗ ಪಾರ್ಕಿಗೆ ಹೊರಟದ್ದು, ಇವರಿಗೆಲ್ಲ ಆಟ ಆಡ್ಬೇಕಂತೆ. ಹಾಗೆ ನಾವು ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹತ್ತಿರ ಅಂತ ಹೇಳಿದ್ರು, ನಾನು ಇದುವರೆಗೂ ಹೋಗ್ಲಿಲ್ಲ ಇಲ್ಲಿ ಹತ್ತಿರ ಪಾರ್ಕಿಗೆ. ಹಾಗೆ ನಾವು ಈಗ ಹೋಗ್ತಾ ಇದ್ದೇವೆ. ನೋಡು ಅಲ್ಲಿ ಎಂತೆಲ್ಲ ರೈಡ್ಸ್ ಉಂಟು ಅಂತ. ಶ್ರೀವಿಕಾ ಊರಿಂದ ಮೊದಲೇ ಓಡಿದಾಳೆ. ಎಲ್ಲಿಗೆ? ಪಾರ್ಕಿಗೆ. ಎಂತ ಮಾಡ್ಲಿದ್ದು? ಆಟ ಆಡ್ಲಿದ್ದ? ನಿನ್ನೆ ನಾವು ಹೋಗಿರುವಂತಹ ಜಾಗದಲ್ಲಿ ಆಟ ಆಡಿ ಮಹೇಕ್ಷಿತ್ಗೆ ಸಾಕಾಗ್ಲಿಲ್ಲಂತೆ. ಅವನಿಗೆ ಪಾರ್ಕಲ್ಲೆಲ್ಲ ಜೋಕಾಲಿ ಜಾರುಬಂಡಿ ಎಲ್ಲ ಉಂಟಲ್ಲ, ಅಲ್ಲೆಲ್ಲ ಆಡಬೇಕು, ನಾವು ಪಾರ್ಕಿಗೆ ಹೋಗುವ ಅಂತ ಹೇಳ್ತಾ ಇದ್ದ. ಹಾಗೆ ಅತ್ತಿಗೆಯವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಂತಹ ಒಂದು ಪಾರ್ಕ್ ಇತ್ತು, ಅದಕ್ಕೋಸ್ಕರ ಅಣ್ಣ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ನಾವೀಗ ತಲುಪಬೇಕಾಗಿದ್ದಂತಹ ಪಾರ್ಕ್ ತಲುಪಿದ್ದೇವೆ. ಮಹೇಶಿ, ಹೋಗ್ತೀಯ ನೀನು ಆಟ ಆಡ್ಲೆ?
ಇಲ್ಲೆಲ್ಲ ತುಂಬ ಜಾರು ಬಂಡಿ ಆಗಿರಬಹುದು, ಜೋಕಾಲಿ ಆಗಿರಬಹುದು ಎಲ್ಲ ಉಂಟು. ಅದೆಲ್ಲ ಆಡಿ ಇವರಿಗೆಲ್ಲ ಖುಷಿಯಾಗಿದೆ. ಶ್ರೀವಿಕಾ ಅಂತೂ ಸ್ವಲ್ಪ ಕೂಡ ಅವಳಿಗೆ ಭಯ ಇಲ್ಲ, ಎಲ್ಲದರಲ್ಲಿ ಕೂಡ ಒಬ್ಬಳೇ ಹೋಗಿ ಹೋಗಿ ಆಟ ಆಡ್ತಾ ಇದ್ದಾಳೆ. ಮಾತ್ರ ಅವಳ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲದೆ ಮಾತ್ರ ಆಗುದಿಲ್ಲ, ಸಣ್ಣ ಅಲ್ಲ, ಹಾಗೆ ನೋಡಿಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ದೊಡ್ಡವರ ಎಕ್ಸಸೈಸ್ ಎಲ್ಲ ಮಾಡೋದುಂಟು, ಅದೆಲ್ಲ ನೋಡಿ ಬರುವ ಅಂತ ಇವರನ್ನೆಲ್ಲ ಕರ್ಕೊಂಡು ಬಂದದ್ದು. ತೋರಿಸ್ತೇನೆ ನಾನು. ಬೆಂಗಳೂರಿನಲ್ಲಿರುವವರಿಗೆ ಎಲ್ಲರಿಗೆ ಗೊತ್ತಿರ್ತದೆ ಇಲ್ಲಿಯ ಪಾರ್ಕ್ ಹೇಗೆ ಉಂಟು, ವ್ಯವಸ್ಥೆ ಹೇಗೆ ಉಂಟು. ಆದರೆ ಊರಿನಲ್ಲಿರುವವರಿಗೆಲ್ಲ ಇದರ ಬಗ್ಗೆ ಗೊತ್ತಿರೋದಿಲ್ಲ. ನನ್ನ ತಂದೆಗೆಲ್ಲ ಈಗ ಉದಾಹರಣೆ ಅಂತಹವರು ಎಷ್ಟೋ ಜನ ನನ್ನ ವಿಡಿಯೋ ನೋಡ್ತಾ ಇರಬಹುದು, ಅವರಿಗೆ ಇಲ್ಲೆಲ್ಲ ಹೇಗಿರೋದಂತ ಗೊತ್ತಿಲ್ಲ. ಅದಕ್ಕೋಸ್ಕರ ತೋರಿಸ್ತೀನಿ ಬಂದದ್ದು. ನೋಡಿ ಹೀಗೆಲ್ಲ ಇರ್ತದೆ. ಮದು ಮುಗೀತಲ್ಲ ಆಟ ಎಲ್ಲ ಆಡಿ, ಮತ್ತೆ ಇನ್ನೂ ಸಹ ಆಡ್ಲಿಕ್ಕೆ ಉಂಟಾ? ಶ್ರೀವಿಕಲ್ಲಿದ್ದಾಳಂತೆ ನೋಡಿ. ನಾವು ತಲುಪಿದೆವು, ರಾತ್ರಿ ಆಗಿದೆ. 2 ದಿನ ಅಂತೂ ಫುಲ್ಲು ಖುಷಿಯಾಯಿತು. ನಾನು ಇನ್ನು ಹೊರಡುದು ಈಗ. ನನಗೆ ಇಲ್ಲಿ ಹತ್ತಿರವೇ, ತುಂಬ ದೂರ ಅಂತ ಇಲ್ಲ. ಹಾಗೆ ಇನ್ನು ರಾತ್ರಿ ಊಟ ಎಲ್ಲ ಮಾಡಿ ಮತ್ತೆ ಹೋಗುದೆ ನಾನು. 2 ದಿವಸ ಹೇಗೆ ಹೋಯ್ತಂತ ಗೊತ್ತಾಗೋದಿಲ್ಲ. ಇನ್ನು ನಾಳೆ ಊರಿಗೆ ಹೋಗುವಾಗ ಇವನನ್ನು ಕೂಡ ಕರ್ಕೊಂಡು ಹೋಗುದೆ. ಇವನಿಗೆ ಕೂಡ ಇನ್ನೊಂದು 2-3 ದಿವಸ ಇರ್ಬೋದು, ಜಾಸ್ತಿ ಅಂತ ಹೇಳಿದ್ರೆ ಅಲ್ವಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.